ಒಂದು ಊರಿನಲ್ಲಿ ತಾಯಿ ಗಿಳಿ ತನ್ನ 3 ಮಕ್ಕಳೊಂದಿಗೆ ವಾಸ ಮಾಡುತ್ತಾ ಇತ್ತು. ಆ ಗಿಳಿ ತುಂಬ ಶ್ರಮಜೀವಿಯಾಗಿತ್ತು. ಯಾವಾಗಲೂ ಕೆಲಸ ಮಾಡುತ್ತಲೇ ಇತ್ತು. ಮನೆಗೆ ಬೇಕಾಗಿರುವ ಕಾಳು ಕಡ್ಡಿಗಳನ್ನು ಸಂಗ್ರಹಿಸುತ್ತಿರುವುದು, ಮಕ್ಕಳ ಲಾಲನೆ ಪಾಲನೆ ಮಾಡುವುದು, ಹಾಗೆ ಮನೆ ಕೆಲಸದಲ್ಲಿ ಯಾವಾಗಲೂ ತನ್ನನ್ನು ತೊಡಗಿಸಿಕೊಂಡಿತ್ತು. ಈ ರೀತಿ ಮಾಡುತ್ತಾ ಬಂದಿರುವುದರಿಂದ ಆ ತಾಯಿ ಗಿಳಿಯ ಮನೆ ಒಂದು ಕಟ್ಟಿಗೆಯ ಮನೆಯಾಗಿದ್ದು ಅದರಲ್ಲಿ 4 ರೂಮುಗಳಿದ್ದವು. ಆ ರೂಮಿನಲ್ಲಿ 3 ರೂಮಿನಲ್ಲಿ ತನ್ನ 3 ಮರಿಗಳನ್ನು ಇಟ್ಟು ಸಾಕುತ್ತಾ ಇದ್ದಳು. ಹಾಗೆಯೇ ಈ ಗಿಳಿಯ ಮನೆಯ ಹತ್ತಿರದಲ್ಲಿಯೇ ಒಂದು ಪುಟ್ಟ ಕಾಗೆ ವಾಸ ಮಾಡುತ್ತಾ ಇತ್ತು. ಆ ಕಾಗೆ ಒಂದು ಹುಲ್ಲಿನ ಗುಡಿಸಲಿನಲ್ಲಿ ಇತ್ತು. ಅದು ಶುದ್ಧ ಸೋಂಬೇರಿಯಾಗಿತ್ತು. ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ. ತನ್ನ ದಿನದ ಆಹಾರವನ್ನು ಆ ದಿನವೇ ಹುಡುಕಿಕೊಂಡು ಹೋಗುವುದನ್ನು ಹೊರತುಪಡಿಸಿ ಮುಂದೆ ಜೀವನಕ್ಕೆ ಬೇಕು ಎಂದು ಕಾಳು ಕಡ್ಡಿಗಳನ್ನು ಸಂಗ್ರಹಿಸಿಡುವುದು ಅಥವಾ ತನ್ನ ಮನೆಯನ್ನು ಸರಿಪಡಿಸಿಕೊಳ್ಳುವುದು, ಈ ರೀತಿಯಾದ ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ. 3 ಹೊತ್ತು ನಿದ್ದೆ ಮಾಡುತ್ತಲೇ ಇರುತ್ತಿತ್ತು. ಒಂದು ದಿನ ಜೋರಾದ ಗಾಳಿ ಬಂದು ಮಳೆ, ಗಾಳಿ, ಬಿರುಗಾಳಿ ಬಂತು. ಈ ಬಿರುಗಾಳಿ ಬಂದ ರಭಸಕ್ಕೆ ಕಾಗೆಯ ಮನೆ ಕೊಚ್ಚಿ ಹೋಯಿತು. ಕಾಗೆ ಮನೆಯಿಲ್ಲದೆ, ಹೊಟ್ಟೆಗೆ ಆಹಾರವಿಲ್ಲದೆ ಊರು ತುಂಬ ಅಲೆದಾಡುತ್ತಲೇ ಇತ್ತು. ನಂತರ ಗಿಳಿಯ ಮನೆಗೆ ಬಂದು, ನನಗೆ ಸ್ವಲ್ಪ ಆಶ್ರಯ ಕೊಡುತ್ತೀಯಾ ಗಿಳಿಯಮ್ಮ? 2 ದಿನ ನಿನ್ನ ಮನೆಯಲ್ಲಿ ತಂಗಿ ನಂತರ ಮಳೆ ಕಡಿಮೆಯಾದ ಮೇಲೆ ನನಗೆ ಒಂದು ಮನೆ ಮಾಡಿಕೊಂಡು ಇರುತ್ತೇನೆ. ಅಲ್ಲಿಯವರೆಗೆ ನಿನ್ನ ಮನೆಯಲ್ಲಿ ಬದುಕಲು ನನಗೆ ಆಶ್ರಯ ಕೊಡುತ್ತೀಯ ಗಿಳಿಯಮ್ಮ ಎಂದು ಕಾಗೆ ಗಿಳಿಯ ಬಳಿ ಗೋಳಾಡಿ ಅಂಗಲಾಚಿತು. ಗಿಳಿಯಮ್ಮನಿಗೆ ಕನಿಕರ ಬಂತು. ಅಯ್ಯೋ ಪಾಪ, ಕಾಗೆಗೆ ಮನೆಯಿಲ್ಲ, ತಿನ್ನಲು ಊಟವೂ ಇಲ್ಲ. ಅದಾದರೂ ಎಲ್ಲಿಗೆ ತಾನೇ ಹೋದೀತು? ಹೋಗಲಿ, 2 ದಿನ ತಾನೇ ತಂಗಿ ಹೋಗಲಿ ಎಂದು ತನ್ನ ಮನೆಯಲ್ಲಿರುವ 4 ರೂಮುಗಳಲ್ಲಿ 1 ರೂಮನ್ನು ಕಾಗೆಗೆ ನೀಡಿತು. ತನ್ನ ಮಕ್ಕಳಿಗಾಗಿ ಗಂಜಿ ಮಾಡುತ್ತಾ ಇರುವಾಗ ಕಾಗೆಗೂ ಸೇರಿ, ಪಾಪ ಅದು ಏನೂ ತಿಂದಿಲ್ಲ ಎಂದು ಅದಕ್ಕೂ ಸೇರಿ ಗಂಜಿ ಮಾಡಿ ಕಾಗೆ ಇರುವ ರೂಮಿಗೆ ಹೋಗಿ, ಕಾಗೆ ಬಾ, ನೀನು ಬೆಳಗಿಂದ ಏನೂ ತಿಂದಿಲ್ಲ, ನನ್ನ ಮಕ್ಕಳಿಗಾಗಿ ಗಂಜಿ ಮಾಡಿದ್ದೇನೆ, ಅವರ ಜೊತೆ ಕೂತುಕೊಂಡು ನೀನು ಊಟ ಮಾಡು ಬಾ ಎಂದು ಗಿಳಿ ಕಾಗೆಯನ್ನು ಕರೆಯಿತು. ಕಾಗೆ ಆಯಿತು ಗಿಳಿಯಮ್ಮ ಎಂದು ಓಡಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತುಕೊಂಡಿತು. ಆಗ ಪಕ್ಕದಲ್ಲಿರೋ 3 ಗಿಳಿಮರಿಗಳನ್ನು ಕಂಡು ಕಾಗೆಗೆ ಒಂದು ದುಷ್ಟ ಆಲೋಚನೆ ಬಂದಿತು. ಅಯ್ಯೋ, ನಾನು ಮಾಂಸಾಹಾರ ಮಾಡದೆ ಅದೆಷ್ಟು ದಿನವಾಯಿತು. ಈ ಗುಂಡಾದ ಗಿಳಿಮರಿಗಳನ್ನು ಕಂಡರೆ ನನ್ನ ಗಂಟಲಿಗೆ ಈ ಸಪ್ಪೆಯಾದ ಗಂಜಿ ಸೇರುತ್ತಲೇ ಇಲ್ಲ. ಹೇಗಾದರೂ ಮಾಡಿ ಈ ಗಿಳಿಮರಿಗಳನ್ನು ನುಂಗಿ ನನ್ನ ಮಾಂಸಾಹಾರದ ದಾಹವನ್ನು ತೀರಿಸಿಕೊಳ್ಳಬೇಕು ಎಂದು ಆ ಗಿಳಿಮರಿಗಳನ್ನು ನೋಡಿ ಮನಸ್ಸಿನಲ್ಲಿ ಹೊಂಚು ಹಾಕುತ್ತಾ ಆ ಗಂಜಿಯನ್ನು ಗೊಟ್ಟನೆ ನುಂಗಿಬಿಟ್ಟಿತು. ಆ ದಿನ ರಾತ್ರಿ ಪೂರ್ತಿ ಕಾಗೆ ಆ ಗಿಳಿಮರಿಗಳ ಬಗ್ಗೆಯೇ ಯೋಚನೆ ಮಾಡುತ್ತಿತ್ತು. ಹೇಗಾದರೂ ಮಾಡಿ ಈ ಮುದ್ದಾದ ಗಿಳಿಮರಿಗಳನ್ನು ನುಂಗಿ ನನ್ನ ದಾಹವನ್ನು ತೀರಿಸಿಕೊಳ್ಳಬೇಕು ಎಂದು ಕಾಯುತ್ತಲಿತ್ತು. ಬೆಳಗ್ಗೆ ಹೀಗೆಯೇ ಕಳೆದು ಹೋಯಿತು. ಬೆಳಿಗ್ಗೆ ಬೇಗನೆ ಎದ್ದು ತಾಯಿ ಗಿಳಿ ಬೆಳಗಿನ ತಿಂಡಿಯನ್ನು ಅಡುಗೆ ಮನೆಯಲ್ಲಿ ಮಾಡುತ್ತಿತ್ತು. ಇದನ್ನು ಕಂಡ ಕಾಗೆ ಇದೇ ಸರಿಯಾದ ಸಮಯ ಎಂದು ಯೋಚಿಸಿ ಗಿಳಿಮರಿಗಳು ಇದ್ದ ರೂಮಿಗೆ ಹೋಯಿತು. ಮೊದಲನೇ ರೂಮಿಗೆ ಹೋಗಿ ಒಂದು ಗಿಳಿಯನ್ನು ಗುಟುಂಬನೆ ನುಂಗಿತು. ಆಗ ತಾಯಿ ಗಿಳಿ ಏನದು ಶಬ್ದ ಎಂದು ಕೇಳಿತು. ಆಗ ಕಾಗೆ, ಏನಿಲ್ಲಮ್ಮ, ನನಗೆ ಭಟ್ಟರು ಮನೆಯಲ್ಲಿ ಹೋದ ಶನಿವಾರ ಬಟಾಣಿ ಕೊಟ್ಟಿದ್ದರು, ಅದು ತಿನ್ನಲು ಮರೆತು ಹೋಗಿತ್ತು, ಅದನ್ನು ಇಂದು ತಿನ್ನುತ್ತಿದ್ದೇನೆ, ಅದೇ ಶಬ್ದ ಎಂದು ಹೇಳಿತು. ಆಗ ಗಿಳಿಯಮ್ಮ, ಓ ಹೌದಾ, ಸರಿ ಎಂದು ತನ್ನ ಕೆಲಸದಲ್ಲಿ ತೊಡಗಿಕೊಂಡಿತು. ನಂತರ ಕಾಗೆ ಮತ್ತೊಂದು ರೂಮಿಗೆ ಹೋಯಿತು. ಇನ್ನೊಂದು ಗಿಳಿಯನ್ನು ಗುಟುಂಬೆಂದು ನುಂಗಿತು. ಮತ್ತೆ ಗಿಳಿಯಮ್ಮ ಜೋರಾಗಿ ಏನದು ಶಬ್ದ ಎಂದು ಕೇಳಿದಳು. ಆಗ ಕಾಗೆ, ಏನಿಲ್ಲಮ್ಮ, ನನಗೆ ಕಂಬಾರರ ಮನೆಯಲ್ಲಿ ಕಡಲೆಕಾಯಿಯನ್ನು ಕೊಟ್ಟಿದ್ದರು, ಅದನ್ನು ತಿನ್ನಲು ಮರೆತು ಬಿಟ್ಟಿದ್ದೆ, ಅದನ್ನು ಈಗ ತಿಂದೆ, ಅದೇ ಶಬ್ದ ಎಂದು ಹೇಳಿತು. ಹಾಗೆ ಗಿಳಿಯಮ್ಮ, ಓ ಹೌದಾ, ಸರಿ ಅಂತ ಹೇಳಿದಳು. ನಂತರ ಕಾಗೆ 3ನೇ ರೂಮಿಗೂ ಹೋಗಿತು. 3ನೇ ಗಿಳಿಯನ್ನು ಗುಟುಂಬೆಂದು ನುಂಗಿತು. ಆಗ
ಗಿಳಿಯಮ್ಮ ಸ್ವಲ್ಪ ಸಂಶಯಾಸ್ಪದವಾಗಿ ಏನದು ಶಬ್ದ ಅಂತ ಕೇಳಿದಳು. ಆಗ ಕಾಗೆ, ಏನಿಲ್ಲ ಗಿಳಿಯಮ್ಮ, ನನಗೆ ಕೊಟ್ಟ ಕಾಳುಗಳಲ್ಲಿ ಇನ್ನೂ ಮಿಕ್ಕಿದ್ದವು, ಅದನ್ನು ಬೇಗ ಬೇಗ ತಿನ್ನಬೇಕೆಂದು ನುಂಗಿಬಿಟ್ಟೆ, ಆ ಶಬ್ದ ಅಷ್ಟೆ ಅಂತ ಹೇಳಿತು. ಆಗ ಗಿಳಿ ಸ್ವಲ್ಪ ಅನುಮಾನ ಬಂದರೂ ಏನು ಹೌದು ಇರಬಹುದೇನೋ ಅಂತ ಸುಮ್ಮನಾದಳು. ನಂತರ ಗಿಳಿ ತನ್ನ ಅಡುಗೆಯನ್ನು ತಯಾರಿ ಮಾಡಿ ಆದ ಮೇಲೆ ಮಕ್ಕಳನ್ನು ಎಬ್ಬಿಸಲು ಹೊರಬಂದರೆ ಹೊರಗೆ ಮೊದಲು ಕಾಗೆಯನ್ನು ಕರೆಯಲು ಹೋದಳು. ಆದರೆ ಕಾಗೆ ಎಲ್ಲಿಯೂ ಕಾಣುತ್ತಿಲ್ಲ. ಏಕೆಂದರೆ ಕಾಗೆ ಗಿಳಿಮರಿಯನ್ನು ತಿಂದಿದ್ದು ಹೇಗೋ ತಾಯಿಗೆ ಗೊತ್ತಾಗುತ್ತದೆ ಎನ್ನುವುದು ಕಾಗೆಗೆ ಮೊದಲೇ ಗೊತ್ತಿದ್ದು ಮೊದಲೇ ಅಲ್ಲಿಂದ ಜಾಗ ಖಾಲಿ ಮಾಡಿತ್ತು. ನಂತರ ಈ ಕಾಗೆ ಎಲ್ಲಿ ಹೋಯಿತು, ಎಲ್ಲಿ ಕಾಣುತ್ತಿಲ್ಲವಲ್ಲ ಎಂದು ಯೋಚಿಸುತ್ತಾ ಗಿಳಿ ತನ್ನ ಮರಿಗಳನ್ನು ಕಾಣಲು ರೂಮಿಗೆ ಹೋದಳು. ಮೊದಲನೇ ರೂಮಿನಲ್ಲೂ ಗಿಳಿ ಇಲ್ಲ, ಎರಡನೇ ರೂಮಿನಲ್ಲೂ ತನ್ನ ಮಕ್ಕಳಿಲ್ಲ, ಮೂರನೇ ರೂಮಿನಲ್ಲೂ ಇಲ್ಲ. ಆಗ ಗಿಳಿಗೆ ವಿಷಯ ಗೊತ್ತಾಯಿತು. ಆ ಕಾಗೆ ನುಂಗಿದ್ದು 3 ಬಟಾಣಿಗಳನ್ನಲ್ಲ, ತನ್ನ ಮಕ್ಕಳನ್ನೆಂದು. ಗಿಳಿ ಸುಮ್ಮನಿರಲಿಲ್ಲ. ಒಂದು ತಟ್ಟೆಯಲ್ಲಿ ಬೆಣ್ಣೆಯನ್ನು ಹಾಕಿಕೊಂಡು ಅದರೊಳಗೆ ಒಂದು ಕಬ್ಬಿಣದ ಬಿಸಿ ಗುಂಡನ್ನು ಕಾಯಿಸಿ ಅದರೊಳಗೆ ಬಚ್ಚಿಟ್ಟಳು. ಮೇಲ್ಗಡೆ ಬೆಣ್ಣೆಯನ್ನು ಸವರಿ ಆ ತಟ್ಟೆಯನ್ನು ಹಿಡಿದುಕೊಂಡು ಕಾಗೆ ಇರುವಲ್ಲಿಗೆ ಹುಡುಕುತ್ತಾ ಹೋದಳು. ಕಾಗೆ ಒಂದು ಮರದ ಮೇಲೆ ಕಾ ಕಾ ಅಂತ ಒಂದು ಸೌಂಡ್ ಮಾಡುತ್ತಾ ಕೂಗುತ್ತಾ ಕೂತಿತ್ತು. ಗಿಳಿ ಬಂದ ತಕ್ಷಣ ಗಿಳಿ ಕಾಗೆಯನ್ನು ಕರೆಯಿತು. ಏನಮ್ಮ, ಊಟ ತಿಂಡಿ ಮಾಡದೆ ಇಲ್ಲೂ ಬಂದು ಕೂತಿದ್ದೀಯಾ? ನಾನು ನಿನ್ನನ್ನು ಎಲ್ಲೆಲ್ಲ ಹುಡುಕಿದೆ ಗೊತ್ತಾ ಎಂದು ಕೇಳಿತು. ಆಗ ಕಾಗೆ, ಏನಿವಳು ಮನಸ್ಸಿನಲ್ಲಿಯೇ, ಇವಳ ಮಕ್ಕಳು ಇಲ್ಲದಿರುವುದು ಇವಳಿಗೆ ಇನ್ನೂ ಗೊತ್ತಿಲ್ಲವಾ ಎಂದು ಯೋಚಿಸುತ್ತಾ, ಏನು ಗಿಳಿಯಮ್ಮ, ನೀನು ಬೆಳಗ್ಗೆ ಎದ್ದು ನಿನ್ನ ಮಕ್ಕಳಿಗೆ ತಿಂಡಿ ಕೊಟ್ಟಿಲ್ಲವಾ ಎಂದು ಕೇಳಿತು. ಆಗ ಗಿಳಿಯಮ್ಮ ತನ್ನ ಬುದ್ಧಿ ಉಪಯೋಗಿಸಿ, ಇಲ್ಲ ಕಾಗೆ, ನನ್ನ ಮಕ್ಕಳು ದಿನಾ ಬೆಳಿಗ್ಗೆ ಏಳುವುದು ತಡ. ನಿನಗೆ ಗೊತ್ತಿಲ್ಲವಾ, ನನ್ನ ಮಕ್ಕಳು ದಿನ ತಡವಾಗಿ ಏಳುವುದರಿಂದ ಅವರಿಗೆ ನಾನು ಇಷ್ಟು ಬೇಗ ತಿಂಡಿಯನ್ನು ರೆಡಿ ಮಾಡುವುದಿಲ್ಲ. ಅವರು ಎದ್ದ ಮೇಲೆ ತಿಂಡಿ ಮಾಡಿ ಅವರಿಗೆ ತಿನ್ನಿಸುತ್ತೇನೆ. ಈಗ ನೀನು ಬೆಳಿಗ್ಗೆ ಬೇಗ ಏಳುತ್ತೀಯಲ್ಲ, ಅದಕ್ಕೆ ನಿನಗೋಸ್ಕರ ತಿಂಡಿ ರೆಡಿ ಮಾಡುತ್ತಿದ್ದೆ ಅಷ್ಟೆ. ನೋಡು, ನಿನಗಾಗಿ ಬಿಸಿ ಬಿಸಿಯಾದ ಬೆಣ್ಣೆಯನ್ನು ಮಾಡಿದ್ದೆ. ನಿನಗೆಂದು ತರಲು ನಿನ್ನನ್ನು ಕರೆದೆ, ನೀನೆಲ್ಲೂ ಕಾಣದೇ ಇದ್ದದ್ದರಿಂದ ನಿನ್ನನ್ನು ಹುಡುಕುತ್ತಾ ಇಲ್ಲಿಯ ತನಕ ಬಂದೆ. ಬೇಗ ಇಳಿದು ತಿನ್ನು, ಇಲ್ಲವಾದರೆ ಬೆಣ್ಣೆ ಕರಗಿ ಹೋದೀತು ಎಂದು ಗಿಳಿ ಕಾಗೆಯನ್ನು ಕರೆಯಿತು. ಕಾಗೆ, ಹೇಗೋ ಇವಳಿಗೆ ಮಕ್ಕಳು ಇಲ್ಲದಿರುವುದು ಗೊತ್ತಿಲ್ಲ, ಇವಳು ಪ್ರೀತಿಯಿಂದ ನನಗಾಗಿ ತಂದಿರುವುದೆಂದು ಅಂದುಕೊಂಡು ಆಸೆಯಿಂದ ಓ ಬೆಣ್ಣೆಯ ಎಂದು ಬಾಯಲ್ಲಿ ನೀರೂರಿಕೊಂಡು ಮರದಿಂದ ಕೆಳಗೆ ಇಳಿಯಿತು. ಬೆಣ್ಣೆಯನ್ನು ಕುಟುಂಬನೆ ಒಂದೇ ಬಾರಿಗೆ ನುಂಗಿಬಿಟ್ಟಿತು. ನುಂಗಿದ ಸ್ವಲ್ಪ ಕ್ಷಣದಲ್ಲೇ ಕಾಗೆಯ ಹೊಟ್ಟೆಯಲ್ಲಿ ಉರಿ ಶುರುವಾಯಿತು. ಆ ಬಿಸಿ ಕಬ್ಬಿಣದ ಗುಂಡು ಕಾಗೆಯ ಹೊಟ್ಟೆಯನ್ನು ಬಿಸಿಯಾಗಿ ಸುಡತೊಡಗಿತು. ಕಾಗೆ ನೋವು ತಾಳಲಾರದೆ ಆಚೆ ಈಚೆ ತಿರುಗಿ ವಾಂತಿಯನ್ನು ಮಾಡಿತು. ಆಗ 3 ಮರಿಗಳು ಪಟಪಟ ಎಂದು ಕೆಳಗೆ ಬಿದ್ದು ಬಿಟ್ಟವು. ನಂತರ ಮತ್ತೆ ತಿರುಗಿ ವಾಂತಿ ಮಾಡಿದ ಮೇಲೆ ಆ ಕಬ್ಬಿಣದ ಗುಂಡು ಕೆಳಗೆ ಬಿದ್ದಿತು. ಗಿಳಿಗೆ ತನ್ನ 3 ಮರಿಗಳು ಸಿಕ್ಕವು. ಆಗ ಗಿಳಿಯಮ್ಮ, ನಿನ್ನಂತಹ ದುಷ್ಟನಿಗೆ ನನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ದಕ್ಕೆ ನೀನು ನನಗೆ ಮಾಡಿದ ಕೆಲಸ ಇದು ಅಂತ ಗೊತ್ತಾಯಿತು. ಇನ್ನು ಜೀವಮಾನದಲ್ಲಿ ಯಾವತ್ತೂ ನಾನು ನಿನಗೆ ನನ್ನ ಮನೆಯಲ್ಲಿ ಜಾಗ ಕೊಡುವುದಿಲ್ಲ. ಇಲ್ಲಿಂದ ಹೊರಟು ಹೋಗು ಎಂದು ಜೋರಾಗಿ ಕೂಗಿ ಹೇಳಿತು. ಆಗ ಕಾಗೆ ಬೇಸರದಿಂದ ಅಳುತ್ತಾ ಬೇರೆ ಎಲ್ಲಾದರೂ ಜಾಗ ಸಿಕ್ಕೀತೆ ಎಂದು ಮನೆ ಹುಡುಕುತ್ತಾ ಹೋಯಿತು. ಮಳೆ ಬೇರೆ ಮತ್ತೆ ಕಡಿಮೆಯಾದ ಮಳೆ ಮತ್ತೆ ಬರಲು ಶುರುವಾಯಿತು. ಕಾಗೆ ಎಲ್ಲಿ ಹುಡುಕಿದರೂ ಮನೆ ಸಿಗಲೇ ಇಲ್ಲ. ಆ ಮಳೆಯಲ್ಲೇ ನೆನೆದು ಸುಸ್ತಾಯಿತು. ಇತ್ತ ಗಿಳಿ ತನ್ನ ಮರಿಗಳನ್ನು ಮನೆಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಸ್ನಾನ ಮಾಡಿಸಿ ಚೆನ್ನಾಗಿ ಸಾಕಿತು. ಈ ಕಥೆಯಿಂದ ನಾವು ತಿಳಿಯಬೇಕಾಗಿರೋ ವಿಷಯವೇನೆಂದರೆ, ಉಪಕಾರ ಮಾಡಿದವರಿಗೆ ನಾವು ಎಂದೂ ಅಪಕಾರ ಮಾಡಬಾರದು. ಥ್ಯಾಂಕ್ ಯು.